ಯಾವತ್ತು ನೀವಷ್ಟೇ ಸಭೆ ಕೂಡಿ ಪಬ್ಲಿಕ್ಕಲ್ಲಿ ಮತ್ತೊಂದು ಸಮಾಜವನ್ನು ನೀವು ನಿಂದಿಸೋಕೆ ಶುರು ಮಾಡ್ತಿರೋ ಅವತ್ತೇ ನಿಮ್ಮ ಮಾತಿನಲ್ಲಿ ಸತ್ಯಾಂಶ ಇಲ್ಲ ಅಂತ ಆಗುತ್ತೆ. ಯಾಕಂದರೆ ಸತ್ಯಾಂಶ ಇದ್ದರೆ ಯಾರಿಂದ ನಿಮ್ಗೆ ಅನ್ಯಾಯ ಆಗಿದೋ ಅವ್ರ ಮುಂದೆ ನೀವು ಮಾತಾಡಿರ್ತಾ ಇದ್ರಿ. ನಿಮ್ಮ ಜನರಿಗೆ ನಾವು ಬೆಂಕಿ ಹಾಕ್ಬಿಡ್ತೀವಿ, ಎಲ್ಲ ಕೆರೆಗಳಿಗೆ ಬೆಂಕಿ ಬಿದ್ದುಬಿಡುತ್ತೆ, ನಿಮ್ಮ ಜನರನ್ನು ಯಾರಿಗಾಗಿ ನೀವು ಹೋರಾಟ ಮಾಡ್ತೀವಿ ಆ ಜನರನ್ನ ನಾಶ ಮಾಡಿಬಿಡ್ತೀವಿ, ಈ ರೀತಿ ಬೆದರಿಕೆ ಗುಂಡಾಗಿರಿ ಮಾಡಿದ್ದು. ಇದನ್ನೇ ನಾವು ಗಾಂಧಿಗಿರಿ ಅಂತ ಹೇಳಿದ್ದು. ಅಂಬೇಡ್ಕರ್ ವಾದಿಗಳು ಯಾವತ್ತಾದರೂ ಆ ಜನರ ಪರವಾಗಿ ದನಿ ಎತ್ತಿದವರು ಯಾರು ಇದ್ರೆ ಹೇಳ್ರಪ್ಪ ನೋಡೋಣ. ಯಾವ ಸೇಮೆ ಅಂಬೇಡ್ಕರ್ ವಾದಿಗಳು ನಾವು ಆಗ್ತೀವಿ. ಯಾಕಂದರೆ ಪ್ರತಿಯೊಬ್ಬ ರಾಜಕಾರಣಿನೂ ಮುಂದಿನ ಎಲೆಕ್ಷನಲ್ಲೇ ಅವನು ತಮ್ಮ ಬಾಸ್ ಹತ್ರ ಟಿಕೆಟ್ ಕೇಳಬೇಕಾಗಿದೆ. ಅವ್ರಿಗೋಗಿ ಹೇಳ್ಬೇಕಾಗಿದೆ, ನನ್ನಿಂದ 2 ಲಕ್ಷ ಜನ ವಲಯರಿದ್ದಾರೆ, ನನ್ನಿಂದ 3 ಲಕ್ಷ ಜನ ಮಾದಿಗರಿದ್ದಾರೆ. ಕರ್ನಾಟಕದ ಬಹುಜನ ಬಂಧುಗಳೇ, ತಮ್ಮೆಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳು. ಬಂಧುಗಳೇ, ಇವತ್ತು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಿರತಕ್ಕಂಥ ಬೆಳವಣಿಗೆಗಳನ್ನ ಗಮನಿಸಿದಾಗ ಯಾವ ಒಂದು ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸೋಲಿಗೆ ಕಾರಣ ಆಯಿತು, ಮಾನ್ಯವರ ಕಾಂಶಿರಾಮ್ ಸಾಹೇಬರ ಸೋಲಿಗೆ ಕಾರಣ ಆಯಿತು, ಅಂಥ ವ್ಯವಸ್ಥೆಯಲ್ಲಿ ನಾವು ಸಿಗಾಕೊಂಡಿದ್ದೀವಿ ಅಂತ ಅನ್ನಿಸ್ತದೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ರು ದಿ ಏರಾ ಆಫ್ ಸ್ಟೂಜಸ್ ಅಂತ ಹೇಳಿದ್ರು. ಮಾನ್ಯವರ ಕಾಂಶಿರಾಮ್ ಸಾಹೇಬರು ದಿ ಏರಾ ಆಫ್ ಚಮಚಾಸ್ ಅಂತ ಹೇಳಿದ್ರು, ಚಮಚಾ ಯುಗ ಅಂತ ಹೇಳಿದ್ರು. ಇವತ್ತು ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲನೂ ಕಾವೇರಿ ತರೋದ್ರ ಹಿಂದೆ ಒಂದು ದೊಡ್ಡ ಚಮಚ ರಾಜಕಾರಣ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಯಾರು ಇವತ್ತು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಬ್ಲಿಕ್ಕಲ್ಲಿ ಮಾತಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ, ಅವ್ರ ಮಾತುಗಳೆಲ್ಲ ಗಮನಿಸಿ ಪ್ರತಿಯೊಬ್ಬರು ನನ್ನ ಅಂಬೇಡ್ಕರ್ವಾದಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಂಬೇಡ್ಕರ್ವಾದಿ ಅನ್ನಿಸ್ಕೊಂಡಂಥ ವ್ಯಕ್ತಿ ಅನ್ಯಾಯ ಯಾರಿಗಾಗಿದೆ ಅವ್ರ ಪರವಾಗಿ ದನಿ ಎತ್ತಕೋತಾರೆ, ಅವ್ರ ಪರವಾಗಿ ಮಾತಾಡ್ತಾನೆ. ಕೇವಲ ತನ್ನ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕಾಗಿ ಮತ್ತೊಬ್ಬರನ್ನ ನಿಂದಿಸ್ತಾ ಬೈಕೊಂಡು ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಮಾಡಿಕೊಂಡು ಸಭೆಗಳು ಮಾಡಿ ಬಹಿರಂಗವಾಗಿ ಮಾತಾಡೋದು, ಈ ಕೆಲಸಕ್ಕೆ ಹೋಗೋದಿಲ್ಲ ಯಾರೂ. ಯಾವತ್ತು ನೀವಷ್ಟೇ ಸಭೆ ಕೂಡಿ ಪಬ್ಲಿಕ್ಕಲ್ಲಿ ಮತ್ತೊಂದು ಸಮಾಜವನ್ನು ನೀವು ನಿಂದಿಸೋಕೆ ಶುರು ಮಾಡ್ತಿರೋ ಅವತ್ತೇ ನಿಮ್ಮ ಮಾತಿನಲ್ಲಿ ಸತ್ಯಾಂಶ ಇಲ್ಲ ಅಂತ ಆಗುತ್ತೆ. ಯಾಕಂದರೆ ಸತ್ಯಾಂಶ ಇದ್ದರೆ ಯಾರಿಂದ ನಿಮ್ಗೆ ಅನ್ಯಾಯ ಆಗಿದೋ ಅವ್ರ ಮುಂದೆ ನೀವು ಮಾತಾಡಿರ್ತಾ ಇದ್ರಿ. ನೀವು ಅವ್ರ ಆಬ್ಸೆನ್ಸಲ್ಲಿ ಮಾತಾಡ್ತೀರಾ, ಅವ್ರು ಇಲ್ಲದ ಟೈಮಲ್ಲಿ ಮಾತಾಡ್ತೀರಾ, ಅವ್ರ ಬೆನ್ನಿಂದ ಮಾತಾಡ್ತೀರಾ. ಇದು ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮಾಡಿದಂಥ ಕೆಲಸ ಅಲ್ಲ. ಬಾಬಾ ಸಾಹೇಬರು ತಮ್ಗೆ ಅನ್ಯಾಯ ಆದಾಗ ಅದನ್ನು ನೇರವಾಗಿ ಮಾತಾಡ್ತಾಯಿದ್ರು. ಯಾರಿಂದ ಅನ್ಯಾಯ ಆಯಿತೋ ಅವ್ರನ್ನ ಉದ್ದೇಶಿಸಿ ಮಾತಾಡ್ತಾಯಿದ್ರು. ಅದಷ್ಟೇ ಅಲ್ಲ, ಬಾಬಾ ಸಾಹೇಬರು ಯಾವತ್ತೂ ಅಷ್ಟೇ ಈ ರೀತಿ ಗುಂಪು ಕಟ್ಕೊಂಡು ಹೋಗಿ ಹೋರಾಟಗಳು ಮಾಡಿದ್ದೇ ಇಲ್ಲ. ತಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಬ್ರಿಟಿಷರ ಮುಂದೆ ಕೂತು ಅವ್ರಿಗೆ ಕನ್ವಿನ್ಸ್ ಮಾಡ್ತಾಯಿದ್ರು. ತಮಗೆಲ್ಲ ಗೊತ್ತಿದೆ, ದುಂಡು ಮೇಜಿನ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಗಿಯಾದಾಗ ಕಾಂಗ್ರೆಸ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎದುರಾಗಿ ಯಾರನ್ನು ಕಳಿಸ್ಬೋದು ಅನ್ನೋದೇ ಭಾಳ ದೊಡ್ಡ ಗೊಂದಲ ಆಗಿತ್ತು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೌದ್ಧಿಕ ಸಾಮರ್ಥ್ಯ ಇದೆಯಲ್ಲ, ಆ ರೀತಿಯ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ ಕಾಂಗ್ರೆಸ್ನಲ್ಲಿ. ಬ್ರಿಟಿಷರನ್ನ ಹೋಗಿ ಕನ್ವಿನ್ಸ್ ಮಾಡಿ ನೀವು ಮಾಡ್ತಾರೋ ತಪ್ಪು, ನಮಗೆ ಬೇಕಾಗಿರೋ ಇದು, ಇಂಥ ಬೇಡಿಕೆ ಇದೆ ನಮಗೆ ಅಂತ ಮಾತಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ. ಆ ಸಾಮರ್ಥ್ಯ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಇತ್ತು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಜನರಿಗೆ ಪ್ರತ್ಯೇಕ ಚುನಾಯಿಗಳು ಬೇಕು, ನೀವು ಕೊಡಲೇಬೇಕಂದು ಒತ್ತಾಯ ಮಾಡಿದ್ರು. ಕೊಡಬಾರ್ದು ಅಂತ ಹೇಳೋದಕ್ಕೆ ಗಾಂಧೀಜಿ ಹತ್ರ ಯಾವುದೇ ಒಂದು ಸಮರ್ಥನೀಯ ಅಂಶಗಳೇ ಇರಲಿಲ್ಲ. ಕೊನೆಗೆ ಸುಮ್ಮನೆ ಹಠ ಮಾಡಿಬಿಟ್ರು, ಮೊಂಡವಾದ ಮಾಡಿದ್ರು. ನನ್ನ ಮನಸ್ಸು ಹೇಳ್ತಾ ಇದೆ ಈ ರೀತಿ ಪ್ರತ್ಯೇಕ ಚುನಾವಣೆ ಕಳೆದು ತಪ್ಪು, ಮತ್ತು ನನಗೆ ರಾತ್ರಿ ಕನಸಲ್ಲಿ ಬಂದು ಹೇಳ್ದಂಗಿತ್ತು, ನಾನು ಆತ್ಮ ಹೇಳ್ದಂಗಿತ್ತು, ಈ ಥರ ಏನೇನೋ ಹುಚ್ಚುಚ್ಚಾಗಿ ಮಾತಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಗೆದ್ದರು, ಲಂಡನಲ್ಲಿ ಗೆದ್ದರು, 2 ಓಟಿನ ಪ್ರತ್ಯೇಕ ಚುನಾವಣೆಗಳನ್ನ ಪಡ್ಕೊಂಡ್ರು. ಆದರೆ ಭಾರತಕ್ಕೆ ಬಂದಾಗ ಗಾಂಧಿ ಮಾಡಿದ್ದೇನಂತ ಹೇಳಿದ್ರೆ ಗುಂಪುಗಾರಿಕೆ ಮಾಡಿದ್ದು, ದೊಂಬಿ ಎಬ್ಸಿದ್ದು, ಉಪವಾಸ ಕೂತ್ಕೋತೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆದರಿಕೆ ಹಾಕಿದ್ದು. ನಿಮ್ಮ ಜನರಿಗೆ ನಾವು ಬೆಂಕಿ ಹಾಕ್ಬಿಡ್ತೀವಿ, ಎಲ್ಲ ಕೆರೆಗಳಿಗೆ ಬೆಂಕಿ ಬಿದ್ದುಬಿಡುತ್ತೆ, ನಿಮ್ಮ ಜನರನ್ನು ಯಾರಿಗಾಗಿ ನೀವು ಹೋರಾಟ ಮಾಡ್ತೀವಿ ಆ ಜನರನ್ನ ನಾಶ ಮಾಡಿಬಿಡ್ತೀವಿ, ಈ ರೀತಿ ಬೆದರಿಕೆ ಗುಂಡಾಗಿರಿ ಮಾಡಿದ್ದು. ಇದನ್ನೇ ನಾವು ಗಾಂಧಿಗಿರಿ ಅಂತ ಹೇಳಿದ್ದು. ನಾವಿವತ್ತು ಮಾಡ್ತಾರೋ ಕೆಲಸನೂ ಅದೇನೇ, ಗಾಂಧಿಗಿರಿ ಮಾಡ್ತಾಯಿದ್ವಿ. ಒಳ ಮೀಸಲಾತಿಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಪಾಲು ನಮ್ಗೆ ಸಿಗಬೇಕಾಗಿದೆ ಅಂತ ಹೇಳಿದ್ರೆ ಮಾತಾಡಿ ಕೂತ್ಕೊಂಡು. ಯಾರ ಹತ್ರ ಮಾತಾಡಬೇಕು? ಯಾರಿಂದ ನಿಮ್ಗೆ ಅನ್ಯಾಯ ಆಗಿದೋ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ. ಆದರೆ ಯಾರಿಂದ ಅನ್ಯಾಯ ಆಗಿದೆ ಅಂತ ನೀವು ಮಾತಾಡ್ತಾ ಇದ್ದೀರಾ, ಅವ್ರಿಗೂ ಸಹಿತ ಅನ್ಯಾಯ ಆಗಿದೆ. ಯಾರಿವತ್ತು ರಿಸರ್ವ್ ಕ್ಷೇತ್ರದಲ್ಲಿದ್ದಾರೆ ಅಥವಾ ರಿಸರ್ವ್ ಆವರಣದಲ್ಲಿದ್ದಾರೆ, ಮೀಸಲಾತಿಯನ್ನು ಯಾರು ಅನುಭವಿಸ್ತಾ ಇದ್ದಾರೆ, ಪರಿಷ್ಠ ಜಾತಿಗಳಿರ್ತಕ್ಕಂಥ 101 ಜಾತಿಗಳು ಸಹಿತ ಇವತ್ತು ಅನ್ಯಾಯ ಆಗಿದೆ. ಕೆಲವ್ರಿಗೆ ಹೆಚ್ಚಾಗಿದೆ, ಕೆಲವ್ರಿಗೆ ಕಡಿಮೆ ಆಗಿದೆ. ಶಕ್ತಿ ಇರೋರು ಮಾತಾಡ್ತಾ ಇದ್ದೀರಾ, ಸಾಮರ್ಥ್ಯ ಇರೋರು ಮಾತಾಡ್ತಾ ಇದ್ದೀರಾ.
ನಿಮ್ಮಲ್ಲಿ MLAಗಳು MP ಗಳಿದ್ದಾರೆ, ಮಾತಾಡ್ತಾ ಇದ್ದೀರಾ, ಅಧಿಕಾರಿಗಳಿದ್ದಾರೆ, ಮಾತಾಡ್ತಾ ಇದ್ದೀರಾ. ಆದರೆ ಕನಿಷ್ಠ ಪಂಚಾಯತ್ ಮೆಂಬರು ಇಲ್ದಿರ್ತಕ್ಕಂಥ, SLC ಪಾಸ್ ಮಾಡಿದವನು ಇಲ್ದಿರ್ತಕ್ಕಂಥ ಸಮುದಾಯಗಳು 90ಕ್ಕೆ ಮೇಲೆ ಇದ್ದಾವೆ. ಅವ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದೀರಾ? ಅಂಬೇಡ್ಕರ್ ವಾದಿಗಳು ಯಾವತ್ತಾದರೂ ಆ ಜನರ ಪರವಾಗಿ ದನಿ ಎತ್ತಿದವರು ಯಾರ್ಯಾರು ಇದ್ದೀರಾ ಹೇಳ್ರಪ್ಪ ನೋಡೋಣ. ನೀವು ಅಂಬೇಡ್ಕರ್ ವಾದಿಗಳೇ ಅಂತ ಹೇಳ್ತೀರಾ. ಅನ್ಯಾಯಕ್ಕೆ ಒಳಗಾಗಿರೋನು ಬಾಯಿ ಮುಚ್ಕೊಂಡು ಕೂತಿರ್ಬೇಕಾದ್ರೆ, ಒಳಗೊಳಗೆ ಕುದೀತಾ ಇರಬೇಕಾದ್ರೆ ಅವನಿಗೆ ಯಾವತ್ತಾದರೂ ದನಿ ಕೊಟ್ಟಿದ್ದೀರಾ? ಯಾವ ಸೇಮೆ ಅಂಬೇಡ್ಕರ್ ವಾದಿಗಳು ನಾವು ಆಗ್ತೀವಿ? ಮತ್ತು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಮಾಡ್ತಾರೋ ಕೆಲಸ ಏನು? ಯಾರಿಂದ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ ನಾವು? ಅವ್ರ ವಿರುದ್ಧ ಅವ್ರು ಇಲ್ದಿರಬೇಕಾದ್ರೆ ಅವರ ಗೈರು ಹಾಜರಿಯಲ್ಲಿ ಅವ್ರ ಬೆನ್ನಿಂದ ಮಾತಾಡ್ತಾ ಇದ್ದೀವಿ. ಹೊಲೆಯರ ವಿರುದ್ಧ ಮಾದಿಗರು ಮಾತಾಡ್ತಾ ಇದ್ದಾರೆ, ಮಾದಿಗರ ವಿರುದ್ಧ ಹೊಲೆಯರು ಮಾತಾಡ್ತಾ ಇದ್ದಾರೆ, ಇವರಿಬ್ಬರ ವಿರುದ್ಧ ಬೋವಿ ಲಮಾಣಿ ಕೊರಚಕೋರವರು ಮಾತಾಡ್ತಾ ಇದ್ದಾರೆ. ಯಾರಿಗೂ ಸಹಿತ ಎಲ್ಲರನ್ನ ಕೂಡಿಸ್ಕೊಂಡು ಮಾತಾಡ್ತಕ್ಕಂಥ ಧೈರ್ಯನೇ ಇಲ್ಲ. ಯಾಕಂದರೆ ಇವರೆಲ್ಲ ಹೇಳ್ತಾರೋ ಅಂಕಿ ಅಂಶಗಳೆಲ್ಲನೂ ಸಹಿತ ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಗೆ ಅನ್ಯಾಯ ಆಗಿದೆ ಅನ್ನೋದಾದರೆ ನಿಮ್ಮ ಪ್ರತಿನಿಧಿಗಳು, ನಿಮ್ಮ ಸ್ವಾಮೀಜಿಗಳು ನಾವೆಲ್ಲ ಕೂತ್ಕೊಂಡು ಮಾತಾಡೋಣ. ಎಲ್ಲಿ ಅನ್ಯಾಯ ಆಗಿದೆ, ಯಾರಿಂದ ಆಗಿದೆ, ಹೇಗಾಗಿದೆ, ಜಾರಿ ಮಾಡ್ತಕ್ಕಂಥ ಜಾಗದಲ್ಲಿ ಸರ್ಕಾರ ಇದೆ. ಆ ಸರ್ಕಾರಕ್ಕೆ ಹೋಗಿ ನೀವು ಬೇಡಿಕೆ ಇಟ್ಕೊಂಡು ನೀವು ಮಾಡಿ ಅಂತ ಹೇಳೋದಲ್ಲ. ನಮಗೆ ಹಿಂಗೆ ಬೇಕು ಅಂತೇಳಿ ನಾವು ಅವ್ರ ತಾಕೀತು ಮಾಡೋಣ. ಯಾಕಾಗೋದಿಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಇದನ್ನು ಹೇಳ್ಕೊಟ್ಟಿರೋದು, ಈ ಮೆಥಡ್ನ ಹೇಳ್ಕೊಟ್ಟಿದ್ದು. ಬಾಬಾ ಸಾಹೇಬ್ರ ಹೆಸರು ಹೇಳ್ತಾ ನೀವು ಗಾಂಧಿಗಿರಿ ಮಾಡಿದ್ರೆ ನಿಮ್ಮನ್ನು ಹೆಂಗೆ ಅಂಬೇಡ್ಕರ್ವಾದಿ ಅಂತ ಒಪ್ಕೊಳ್ಳೋಕ್ಕಾಗುತ್ತೆ? ಯಾರು ನಮ್ಮನ್ನು ಅಂಬೇಡ್ಕರ್ವಾದಿ ಅಂತ ಹೇಳ್ಕೊಳಕ್ಕಾಗುತ್ತೆ? ಯೋಚನೆ ಮಾಡಿ. ಅದಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದು ಏನಂದರೆ, ಬೇರೆ ಬೇರೆ ಪಕ್ಷಗಳಿಗೆ ಸೇರಿದಂಥ ನಮ್ಮ ನಾಯಕರು ಅವ್ರು ಯಾರೂ ಸಹಿತ ಪ್ರಾಮಾಣಿಕವಾದ ಕಾಳಜಿಯಿಂದ ಸಮಾಜ ಪರವಾಗಿ ಏನನ್ನು ಮಾಡೋದಿಲ್ಲ. ನೀವು ದೊಂಬಿ ಮಾಡ್ತೀರಂದ್ರೆ ಅವ್ರು ನಿಮಗೆ ಸಹಾಯ ಮಾಡ್ತಾರೆ, ಬೆಂಬಲ ಕೊಡ್ತಾರೆ. ಆದರೆ ನಾವೆಲ್ಲ ಕೂಡಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಸರ್ಕಾರನ ಈ ತೀರ್ಮಾನವನ್ನು ಜಾರಿ ಮಾಡಂತ ಹೇಳ್ತೀವಿ ಅಂತ ನೀವೇನಾದರೂ ಹೊರಟ್ರೆ ಅವ್ರು ನಿಮ್ಗೆ ಯಾರೂ ಬೆಂಬಲ ಕೊಡೋಲ್ಲ. ಯಾಕಂದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ, ಅವ್ರಿಗೆ ದೊಂಬಿ ಆಗಬೇಕಾಗಿದೆ. ಹೊಲೆಯರ ವಿರುದ್ಧ ಮಾದಿಗರು, ಮಾದಿಗರ ವಿರುದ್ಧ ಲಮಾಣಿಗಳು, ಬೋವಿ ಲಮಾಣಿಗಳ ವಿರುದ್ಧ ಹೊಲೆಯರು, ಇವರು ಯಾವಾಗಲೂ ಸದಾಕಾಲ ಕಿತ್ತಾಡ್ತಾ ಇರಬೇಕು, ಬಡ್ದಾಡ್ತಾ ಇರಬೇಕು, ಬೀದಿಯಲ್ಲಿ ಗದ್ದಲ ಮಾಡ್ತಾ ಇರಬೇಕು. ಇದೇ ಇವತ್ತು ರಾಜಕಾರಣಿಗಳು ಬಯಸೋದು. ಯಾಕಂದರೆ ಪ್ರತಿಯೊಬ್ಬ ರಾಜಕಾರಣಿನೂ ಮುಂದಿನ ಎಲೆಕ್ಷನಲ್ಲಿ ಅವನು ತಮ್ಮ ಬಾಸ್ ಹತ್ರ ಟಿಕೆಟ್ ಕೇಳಬೇಕಾಗಿದೆ. ಅವ್ರಿಗೋಗಿ ಹೇಳ್ಬೇಕಾಗಿದೆ, ನನ್ನಿಂದ 2 ಲಕ್ಷ ಜನ ಹೊಲೆಯರಿದ್ದಾರೆ, ನನ್ನಿಂದ 3 ಲಕ್ಷ ಜನ ಮಾದಿಗರಿದ್ದಾರೆ, ನನ್ನಿಂದ ಬೋವಿಗಳಿದ್ದಾರೆ, ಲಮಾಣಿ ಇದ್ದಾರೆ, ಕೊರಚರಿದ್ದಾರೆ. ಇದು ಅವ್ರು ಮಾಡ್ತಕ್ಕಂಥ ಕೆಲಸ. ಇದಕ್ಕೆ ನಾವು ಬಲಿಯಾಗಬೇಕಾ? ಸಮಾಜ ಬಲಿಯಾಗಬೇಕಾ? ಆಯಿತು, ಇಷ್ಟೆಲ್ಲ ಒದ್ದಾಡಿ ಒಳ ಮೀಸಲಾತಿ ಜಾರಿ ಆಯಿತು. ಇದರ ಲಾಭ ಇವತ್ತು ಬೀದಿಲಿ ಯಾರು ಬಡ್ದಾಡ್ಕೊಂಡು ಸಾಯ್ತಾ ಇದ್ದಾರೆ ಅವ್ರು ಸಿಗುತ್ತಾ? ಯಾರು ಈಗಾಗಲೇ ಸುಶಿಕ್ಷಿತರಾಗಿದ್ದಾರೆ, ಭದ್ರವಾಗಿದ್ದಾರೆ, ಅವ್ರಿಗೆ ಅವ್ರ ಮಕ್ಕಳು ಸಿಗುತ್ತೆ. ನಿಮಗೆಲ್ಲಿ ಸಿಗುತ್ತೆ? ಸಾಮಾನ್ಯ ಜನರಿಗೆ ಎಲ್ಲಿ ಸಿಗುತ್ತೆ? ಆಲೋಚನೆ ಮಾಡಿ. ಈ ಸಾಮಾನ್ಯ ಜನರ ಪರವಾಗಿರೋರು, ಧ್ವನಿ ಇಲ್ಲದ ಜನರ ಇದ್ದಾರಲ್ಲ, ಅವ್ರ ಪರವಾಗಿರ್ತಕ್ಕಂಥವ್ರು ಇವತ್ತು ನಾವು ಕೂತ್ಕೊಂಡು ತೀರ್ಮಾನ ಮಾಡಬೇಕಾಗಿದೆ, ಮಾತಾಡಬೇಕಾಗಿದೆ. ಬೋವಿ ಸಮಾಜದಲ್ಲಿ ಸ್ವಾಮೀಜಿಗಳಿದ್ದಾರೆ, ಹೊಲೆಯರ ಸಮಾಜದಲ್ಲಿ, ಮಾದ್ರ ಸಮಾಜದಲ್ಲಿ ಭಾಳ ಪ್ರಜ್ಞಾವಂತರಿದ್ದಾರೆ. ಭಾಳ ಸಂತೋಷದ ವಿಷಯ ಏನಂತ ಹೇಳಿದ್ರೆ, ಈ ನಮ್ಮ ಸ್ವಾಮೀಜಿಗಳು, SC ST ಸ್ವಾಮೀಜಿಗಳು, ಇವರು ಅತ್ಯಂತ ಬುದ್ಧಿವಂತರು ಇದ್ದಾರೆ, ಶೀಲವಂತರು ಇದ್ದಾರೆ. ಇದು ನಮ್ಮ ಭಾಗ್ಯ. ನಾವೆಲ್ಲ ಕೂತ್ಕೊಂಡು ನಮ್ಮ ಸ್ವಾಮೀಜಿಗಳಿಗೆ ಕೇಳ್ಕೊಳ್ಳೋಣ, ನೀವು ಬಂದು ಕೂತ್ಕೊಂಡು ಮಾತಾಡಿ. ನಿಮ್ಮಿಂದ ನಾವಿದ್ದೀವಿ, ನಮಗೇನು ಬೇಕಾಗಿದೆ, ನಮಗೇನು ಅನ್ಯಾಯ ಇದೆ ನಿಮ್ಮ ಹತ್ರ ಮಾತಾಡ್ತೀವಿ. ನೀವು ಅದನ್ನು ಕೇಳಿಸ್ಕೊಳ್ಳಿ. ನಂತರ ಒಂದು ತೀರ್ಮಾನಕ್ಕೆ ಬಂದು ನಾವು ಸರ್ಕಾರಕ್ಕೆ ಅದನ್ನು ಒಪ್ಪಿಸಿ ಜಾರಿ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಡ ಹಾಕೋಣ. ಸರ್ಕಾರ ಮಾಡಲಿ ಅಂದರೆ ಆಗ ಸರ್ಕಾರದ ವಿರುದ್ಧ ಭಾಳ ಡೆಮೊಕ್ರೆಟಿಕ್ ಆಗಿ ನಾವು ಹೋರಾಟ ಮಾಡೋಣ. ಆದರೆ ಈ ಮಾಬೋಕ್ರಸಿನ ಫಾಲೋ ಮಾಡಬಾರ್ದು. ಗುಂಪುಗಾರಿಕೆ, ಗದ್ದಲ ಮಾಡೋದು ಇದು ನಾವು ಮಾಡಲೇಬಾರ್ದು. ದೊಂಬಿ ಎಬ್ಸೋದು ಭಾಳ ಸುಲಭ, ಆದರೆ ಅದು ಪರಿಹಾರ ಅಲ್ಲ, ಅದು ಖಂಡಿತ ಪರಿಹಾರ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಅಷ್ಟೇ ದೊಂಬಿ ರಾಜಕಾರಣ ಮಾಡಿಲ್ಲ. ಮಾಬೋಕ್ರಸಿ ಎಂದು ಹೇಳ್ತಾರೆ, ಅದನ್ನ ಯಾವತ್ತೂ ಮಾಡಿಲ್ಲ. ಇದೆಲ್ಲನೂ ಮನುವಾದಿಗಳು ಮಾಡಿದ್ದು. ಗಾಂಧೀಜಿ ಆ ಕೆಲಸ ಮಾಡ್ತಾಯಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕೆಲಸ ಮಾಡಲಿಲ್ಲ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ರ ನಿಜವಾದ ಅನುಯಾಯಿಗಳಾಗಿ, ಬಾಬಾ ಸಾಹೇಬ್ ನಮ್ಮ ತಾತ ಮಾನ್ಯ ಕಾಂಶಿರಾಮ್ ನಮ್ಮ ಅಪ್ಪ ನಮ್ಮ ತಾತ ತೋರಿಸಿದ ದಾರಿಯಲ್ಲಿ ನಾವು ನಡೆಯೋಣ, ನ್ಯಾಯನ ಪಡೆಯೋಣ. ಮತ್ತು ಅನ್ಯಾಯಕ್ಕೆ ಯಾರು ಒಳಗಾಗಿದಾರಲ್ಲ ಫಸ್ಟ್ ಅವ್ರಿಗೆ ನ್ಯಾಯ ಕೊಡೋಣ. ಅದು ನಿಜವಾದ ಅಂಬೇಡ್ಕರ್ವಾದಿ ಮಾಡ್ತಕ್ಕಂಥ ಕೆಲಸ. ಈ ನಿಟ್ಟಲ್ಲಿ ನೀವೆಲ್ಲರೂ ನನ್ನ ಕಾಳಜಿಯನ್ನು ಅರ್ಥ ಮಾಡಿಕೊಂಡು ಆ ರೀತಿ ಯೋಚನೆ ಮಾಡ್ತೀರಾ, ಕಾರ್ಯೋನ್ಮುಖರಾಗ್ತೀರಾ ಅಂತ ನಂಬಿಕೆ ನನ್ನದಾಗಿದೆ ಬಂಧುಗಳೇ. ಜೈ ಭೀಮ್, ಜೈ ಭಾರತ್, ಜೈ ಕಾಂಶಿರಾಮ್.